ಹಾಯ್ ಫ್ರೆಂಡ್ಸ್, ಸಪ್ರೇಕ್ಷಾ ವ್ಲಾಗ್ಸ್‌ಗೆ ಸ್ವಾಗತ. ಎಲ್ರಿಗೂ ದಿನ ಏನು ಸಾರು ಮಾಡಬೇಕು ಅಂತ ಚಿಂತೆ ಆಗಿರುತ್ತೆ. ಈ ಥರ ಒಂದಿನ ಬದನೇಕಾಯಿ ಬಜ್ಜಿ ಮಾಡ್ಕೊಂಡು ನೋಡಿ ಹೇಗಿರುತ್ತೆ ಅಂತ. ತುಂಬ ಚೆನ್ನಾಗಿರುತ್ತೆ. ಅನ್ನಕ್ಕೂ, ಮುದ್ದೆಗೂ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ. ಮೊದಲಿಗೆ ಬದನೇಕಾಯಿ, ಟೊಮೆಟೊ, ಹಸಿಮೆಣ್ಸಿಕಾಯಿ ಅದಕ್ಕೆ ಸ್ವಲ್ಪ ಹುಣ್ಸೆಹಣ್ಣು ಹಾಕ್ಕೊಂಡು ಬೇಯಿಸ್ಕೋಬೇಕು. ಬೆಂದಾದ್ಮೇಲೆ ಒಂದು ತಟ್ಟೆ ತೊಗೊಂಡು ಬೆಳ್ಳುಳ್ಳಿ ಜಜ್ಕೋಬೇಕು. ಆಮೇಲೆ ಬೇಯಿಸಿರೋಂಥ ಹಸಿಮೆಣ್ಸಿಕಾಯಿ, ಟೊಮೆಟೊ, ಹುಣ್ಸೆಹಣ್ಣು, ಹಸಿ ಕೊತ್ತಂಬರಿ ಹಾಕಿ ಕಿವುಚ್ಕೋಬೇಕು. ಬೇಯಿಸಿರೋ ಬದನೇಕಾಯಿ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಹೀಗೆ ಬೇಕಾದ್ರೂ ತಿನ್ಬೋದು, ಹಸಿ ಈರುಳ್ಳಿ ಮತ್ತು ಉಪ್ಪು ಹಾಕ್ಕೊಂಡು. ಇಲ್ಲಿ ನಾನು ಒಗ್ಗರಣೆ ಕೊಡ್ತಾಯಿದ್ದೀನಿ. ಮಾಮೂಲಿ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ, ಸಾಸಿವೆ, ಈರುಳ್ಳಿ, ಕರಿಬೇವು ಹಾಕಿಬಿಟ್ಟು ಆಮೇಲೆ ಕಿವುಚಿಟ್ಟಿದ್ರಲ್ಲ ಅದನ್ನು ಬದನೇಕಾಯಿ ಇದ್ರಲ್ಲಿ ಮಿಕ್ಸ್ ಮಾಡ್ಕೊಳೋದು. ಅದಕ್ಕೆ ಉಪ್ಪು ಆ್ಯಡ್ ಮಾಡಿಬಿಟ್ಟು ನೀರು ಎಷ್ಟು ಬೇಕೋ ಅಷ್ಟು ಹಾಕಿ, ಕನ್ಸಿಸ್ಟೆನ್ಸಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು, ತೆಳ್ಳಗೆ ಬೇಕಾದ್ರೆ ತೆಳ್ಳಗೆ, ಗಟ್ಟಿಗೆ ಬೇಕಾದ್ರೆ ಗಟ್ಟಿಗೆ ಮಾಡ್ಕೊಬೋದು. ಹಳ್ಳಿ ಕಡೆ ಎಲ್ಲ ಈ ಥರ ಮಾಡಿಕೊಟ್ಬಿಟ್ರೆ ಒಂದು ಮುದ್ದೆ ತಿನ್ನೋರು 2 ಮುದ್ದೆ ತಿಂತಾರೆ. ಇಷ್ಟ ಆಗಿದ್ದರೆ ನೀವು ಒಂದು ಸತಿ ಟ್ರೈ ಮಾಡಿ. ಥ್ಯಾಂಕ್ ಯು.